This is Runner Hut Expedition. ಹಾಯ್ ಎವ್ರಿವನ್, ಇವತ್ತು 6ನೇ ದಿವಸ ಹೋಟೆಲ್ ಬಾರ್ಡರ್ ವ್ಯೂ ಅಲ್ಲಿದ್ದೀವಿ. ಕಾರ್ಗಿಲ್ಲು ಫುಲ್ಲು ಬಿಸಿಲೊಡಿತಾ ಇದೆ. ಬಟ್ ನಿಮಗೆ ವೆದರ್ ಆ್ಯಪಲ್ಲಿ ಚೆಕ್ ಮಾಡಿದ್ರೆ ಟೆಂಪ್ರೇಚರ್ ಅಷ್ಟೊಂದಿದೆ ಅಂತ ತೋರಿಸಲ್ಲ. ಬಟ್ ಸ್ಟಿಲ್ ಕೋಲ್ಡ್ ಇತ್ತು ಬೆಳಗ್ಗೆ ಎಲ್ಲ. ನೋಡಿ ಇವಾಗ ಫುಲ್ ಕ್ಲಿಯರ್ ಸ್ಕೈ, ನೀಟಾಗಿದೆ. ಏನು ವಿಶೇಷತೆ ಅಂದರೆ ಸ್ಟಿಕ್ಕರ್ಗಳು ಮಾಡಿಸಿದ್ವಲ್ಲ, ಅದನ್ನು ಅಲ್ಲಿ ವಾಲ್ ಮೇಲೆ ಅಂಟಿಸೋಕ್ಕೆ, ಅಂದರೆ ಗ್ಲಾಸ್ ವಾಲ್ ಮೇಲೆ ಅಂಟಿಸೋದಕ್ಕೆ ಹೋಗ್ತಾ ಇದ್ದೀವಿ. 3 ಜನ ತೊಗೊಂಡಿದ್ದೀವಿ, ಎಲ್ಲರೂ ಅಂಟಿಸ್ತೀವಿ. ನೋಡಿ ಇದು ನಂದು, ಇದು ವೇದಶ್ರೀತಂದು, ಇನ್ನೊಂದು ಬಾರ್ಗೆ ಅಲ್ಲಿದ್ದಾನೆ, ಅವನ ಹತ್ರನೇ ಇದೆ. ಲೆಟ್ಸ್ ಗೋ. ನೋಡಿ ಇಲ್ಲಿ ಬಂದವರೆಲ್ಲರೂ ಅಂಟಿಸಿದ್ದಾರೆ. ಇಲ್ಲಿ ನಮ್ಮದು ಕೂಡ ಅಂಟಿಸ್ತಾ ಇದ್ದೀವಿ, ನಾವು ತೆಗಿತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿ ತೆಗಿಬೇಕು, ಕಟ್ಟಾಗ್ಬಿಟ್ರೆ ಅಂತ. ಈ ಥರ ಬರುತ್ತೆ ಸ್ಟಿಕ್ಕರ್, ಲೇಬಲ್ ಥರನೇ, ಏನು ಡಿಫ್ರೆನ್ಸ್ ಇಲ್ಲ. ಎಲ್ಲಿ ಅನ್ಸೋಣ ಮ್ಯಾಮ್? ಇಲ್ಲಿ ಅನ್ಸೋಣ. ಸೆಂಟ್ರಲ್ ಹಚ್ಚು. ಎಲ್ಲಿ ಸೆಂಟ್ರಲ್ ಅಂದರೆ ಎಲ್ಲಿ ಜಾಗ? ಬಿಯಾಂಡ್ ದ ಹಿಮಾಲಯಸ್ ಕೇಳಬೇಕು. ಬಿಯಾಂಡ್ ದ ಹಿಮಾಲಯಸ್ ರಾಯಲ್ ಎನ್ಫೀಲ್ಡ್ ಇಲ್ಲಿ ಎಲ್ಲಿದೆಯೋ ಇಲ್ಲಿ ಅಂಟಿಸ್ತಾ ಇದ್ದೀವಿ. ಸೆಂಟರ್ ಆಫ್ ಅಟ್ರಾಕ್ಷನ್. ಫೈನಲಿ ಫಸ್ಟ್ ಸ್ಟಿಕ್ಕರ್ ಇಸ್ ಡನ್. ನೀವು ಯಾರಾದರೂ ಹೋಟೆಲ್ ಬಾರ್ಡರ್ ವ್ಯೂ ಕಾರ್ಗಿಲಿಗೆ ಬಂದರೆ ಚೆಕ್ ಮಾಡಿ, ಇಲ್ಲೇ ಇರುತ್ತೆ. ಕಾರ್ಗಿಲಿಂದ ಹೊರಡ್ತಾ ಇದ್ದೀವಿ. ಇವಾಗ ಫಸ್ಟು ಲಮಯೂರು ಮೊನೆಸ್ಟ್ರಿ ಅಂತ ಅಲ್ಲೊಂದು ಮೊನೆಸ್ಟ್ರಿ ಇದೆ ಅಂತೆ, ಅದನ್ನು ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟು ಲೇ. ಸೊ ಲೇಯಲ್ಲಿ ನಾವು ಇವತ್ತು ಮತ್ತು ನಾಳೆನೂ ಫುಲ್ ಲೇಯಲ್ಲೇ ಇರ್ತೀವಿ. ಯಾಕೆಂದರೆ ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಆಲ್ಟಿಟ್ಯೂಡ್ಗೆ ಹೋಗ್ತೀವಲ್ಲ, ಅಲ್ಲಿಗೆ ಅಕ್ಲಮಟೈಸ್ ಆಗಬೇಕು ಅಂತ. ಸೊ ಟೈಮ್ ಕೊಡಬೇಕು. ಸೊ ಯಾರೇ ಲದಾಖ್ ಸರ್ಕ್ಯೂಟ್ ಮಾಡ್ತಿದ್ರು, ಲೇಯಲ್ಲಿ ನೀವು ಎಷ್ಟು ಟೈಮ್ ಕೊಡ್ತಿರೋ ಬಾಡಿಗೆ ಅಷ್ಟು ಒಳ್ಳೆಯದು. ಟೈಮ್ ಕೊಡೋದು ಅಂದರೆ ಏನು, ಬರೀ ಲೇಯಲ್ಲಿ ಇರೋದಲ್ಲ, ಲೇಯಲ್ಲಿ ಏನು ರೆಸ್ಟ್ ತೊಗೋಬೇಕು. ಅಲ್ಲಿ ಹೋಗಿ ಸ್ಟ್ರೈನ್ ಮಾಡ್ಕೊಂಡ್ರೂ ಆಗೋದಿಲ್ಲ, ಆ ಥರ. ನನಗೆ ಬೇರೆ ನೆನ್ನೆ ಫುಲ್ಲು ಧೂಳು ಕುಡಿದ್ಬಿಟ್ಟು, ನೋಡಿದ್ರಲ್ಲ, ಫುಲ್ಲು ಜ್ವರ ಬರೋ ಥರ ಆಗ್ಬಿಟ್ಟು ಗಂಟಲೆಲ್ಲ ನೋವ್ತಾಯಿತ್ತು. ಇವರೆಲ್ಲ ನೀಟಾಗಿ ಮಾತ್ರೆಗಳು ಕೊಟ್ಟು ಚೆನ್ನಾಗಿ ನೋಡಿಕೊಂಡ್ರು. ಅದಕ್ಕೆ ಇವಾಗ ತಿರ್ಗಾ ಹೋಗೋಷ್ಟು ರೆಡಿ ಆಗಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಏನು ಆಗೋ ಥರ ಏನಿಲ್ಲ ಸದ್ಯಕ್ಕೆ. ಬಟ್ ತಿರ್ಗಾ 200 ಕಿಲೋಮೀಟರ್ಸ್ ಬೇರೆ ಓಡಿಸ್ಬೇಕಲ್ಲ, ಅದರಿಂದ ಸುಸ್ತಾಗೋ ಚಾನ್ಸಸ್ ಜಾಸ್ತಿ. ಇದು ನೋಡಿ, ಇದು ಫುಲ್ಲು ಕಾರ್ಗಿಲ್ ಟೌನ್. ಇದು ಸ್ವಲ್ಪ ಹೈಟಿಗೆ ಬಂದಿದ್ದೀವಲ್ಲ, ಅದಕ್ಕೆ ನೀಟಾಗಿ ಕಾಣಿಸ್ತಾ ಇದೆ. ಇಷ್ಟೇ ಇರೋದು ಅನ್ಸುತ್ತೆ ಟೌನ್ ಇದು. ಇಲ್ಲೇನು ನಿಮ್ಗೆ ಕಾಣಿಸ್ತಾ ಇದೆಯೋ ಇದಿಷ್ಟೇ. ಬಟ್ ಇಲ್ಲೇ ಎಲ್ಲ ಸ್ಟೇಗಳು, ಅಂಗಡಿಗಳು ಎಲ್ಲ ಇದೆ ಇಲ್ಲೇ ಇಷ್ಟರಲ್ಲಿ. ಒಂದು 60 ಕಿಲೋಮೀಟರ್ಸ್ ಓಡಿಸ್ಕೊಂಬಂದ್ವಿ. ಮುಂದೆ ನಮಿಕ್ಲಾ ಪಾಸ್ ಬರುತ್ತಂತೆ, ಅದಾದಮೇಲೆ ಫಟುಲಾ ಪಾಸ್ ಬರುತ್ತಂತೆ. ಅದಕ್ಕಿಂತ ಮುಂಚೆ ಇಲ್ಲಿ ಸುಮ್ಮನೆ ನಿಲ್ಲಿಸಿದ್ವಿ, ಒಂದು 5 ನಿಮಿಷ ನಿಂತ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ. ಅಲ್ಲಿ ಬರಬೇಕಾದ್ರೆ ಸ್ವಲ್ಪ ಲೈಟಾಗಿ ಡ್ರಿಸಲ್ ಆಗಿ ಒಂಚೂರು ನೀರು ಬಿತ್ತು ನಮಗೆ. ಆ ಕಡೆ ಎಲ್ಲ ಒಂಚೂರು ಕ್ಲೌಡಿ ಇದೆ, ಈ ಕಡೆ ಫುಲ್ ಕ್ಲಿಯರ್ ಇದೆ. ಸೊ ನಾವು ಹಿಂಗೆ ಹೋಗ್ಬೇಕಾಗಿರೋದ್ರಿಂದ ಮುಂದೆ ಏನು ಪ್ರಾಬ್ಲಮ್ ಬರೋಲ್ಲ ಅನಿಸುತ್ತೆ. ಇಲ್ಲೂ ಬೀಳ್ತಾ ಇದೆ ಲೈಟಾಗಿ, ಚಿಕ್ಕ ಡ್ರಾಪ್ ಬೀಳ್ತಾ ಇದೆ, ಲೈಟ್ ಶವರ್ಸ್. ಕ್ಲಿಯರೇ ಇದೆ ಲೇ. ಎಲ್ಲರೂ ಬಂದರು, ನೀಟಾಗಿ ಲೈನಾಗಿ ಗಾಡಿಗಳು ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀವಿ. ಫೋಟೋಲ್ಲಿ ಅದು ಅಷ್ಟು ಕವರ್ ಆಗಬೇಕು ಅಂದರೆ ಆ ಒಂದು ಬೆಟ್ಟದ್ದು ಫೀಲೇ ಗೊತ್ತಾಗ್ತಾ ಇಲ್ಲ. ಹತ್ತಿರದಿಂದ ಹೋಗಿ ಝೂಮ್ ಹಾಕಿ ವೀಡಿಯೋ ಮಾಡಿದ್ರೆ ಮಾತ್ರ ಆ ಬೆಟ್ಟ ಎಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಾಗೋದು. ಥರ ಝೂಮ್ ಔಟ್ ಮಾಡ್ಕೊಂಡು ನೋಡಿದ್ರೆ ಏನೂ ಗೊತ್ತಾಗಲ್ಲ ಕ್ಯಾಮ್ರಲ್ಲಿ. ನೋಡಿ ಅದು ಹೆಂಗಿದೆ, ಅದು ಇಷ್ಟುದ್ದ ಸ್ಟ್ರೈಟಾಗಿ ಯಾರೋ ಅಲ್ಲೋಗಿ ಹೆಂಗೆ ಕೂಡಿಸ್ದಂಗಿದೆ ಅದು.
ನಮಿಕಲಾ ಪಾಸ್ ಹತ್ರ ಬಂದಿದ್ದೀವಿ. ಆಲ್ಟಿಟ್ಯೂಡ್ ನೋಡಿ 12,198 ಫೀಟ್. ಕಾರ್ಗಿಲ್ಲಿಂದ ಇಲ್ಲಿವರೆಗೂ ರೋಡ್ಸ್ ಎಲ್ಲ ಸೂಪರ್. ಇಲ್ಲಿ ಹೆಂಗಿದೆಯೋ ಹಿಂಗೆ ಇತ್ತು. ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂದರೆ ಶ್ರೀನಗರ್ ಟು ಕಾರ್ಗಿಲ್ಲಿಗೆ ಬರೋವರೆಗೂ ಸ್ವಲ್ಪ ರೋಡ್ ಒಂಚೂರು ಹಾಗೆ ಹಿಂಗೆ ಇದೆ. ಒಂದು ಸತಿ ಕಾರ್ಗಿಲ್ಲಿಗೆ ಬಂದುಬಿಟ್ರೆ ಆಮೇಲೆ ಫುಲ್ ಈಸಿ, ನಿಮಗೆ ಸ್ಮೂತ್ ರೋಡ್ಗಳು ಸಖತ್ ಈಸಿ ಇದೆ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬಿಡ್ಬೋದು. ಫೋತುಲಾ ಪಾಸ್ ವೆಲ್ಕಮ್ಸ್ ಯು ಅಟ್ ದ ಹೈಯೆಸ್ಟ್ ಪಾಸ್ ಆಫ್ ಶ್ರೀನಗರ್ ಲೇ ನ್ಯಾಷನಲ್ ಹೈವೇ, 13,479 ಫೀಟ್. ಹೈಯೆಸ್ಟ್ ಪಾಸ್ ಅಂತೆ ಶ್ರೀನಗರ್ ಲೇ ನ್ಯಾಷನಲ್ ಹೈವೇಲಿದು. ಗಾಳಿ ಹೆಂಗಿದೆ ಗೊತ್ತಾ, ಹಿಂಗೆ ತಳ್ಕೊಂಡು ಹೋಗ್ತಾ ಇದೆ ನೋಡಿ. ಇಲ್ಲಿ ಬೋರ್ಡಲ್ಲಿ ಎಲ್ಲ ಪ್ಲೇಸಸ್ದು ಮತ್ತು ಅದರದ್ದು ಆಲ್ಟಿಟ್ಯೂಡ್ ಹಾಕಿದ್ದಾರೆ. ಇದು ನಾವಿರೋದು, ಇದು ಮ್ಯಾಗ್ನೆಟಿಕ್ ಹಿಲ್ಲು, ಸಂಗಮ್ಮು, ಸಂಜಕ್, ಇದೆಲ್ಲ ಕಮ್ಮಿ ಇದೆ. ನಮ್ಮದೇ ಜಾಸ್ತಿ ಅನಿಸುತ್ತೆ ಇವಾಗ ನಾವು ನಿಂತಿರೋ ಜಾಗ. ಓ ಇಲ್ಲ, ಇದೊಂದಿದೆ ಪತ್ತರ್ ಸಾಹಿಬ್ 11,532. ಬಟ್ ಎನಿವೆ ಅದೆಲ್ಲ 11ಅಲ್ಲಿದೆ, ನಮ್ಮದು ಇದು 13,000 ಇದು. ಐ ಥಿಂಕ್ ದಿಸ್ ಇಸ್ ದ ಹೈಯೆಸ್ಟ್. ಮೇಲ್ಗಡೆ ನಿಂತಿದ್ದೆ ಒಂದು 15-20 ನಿಮಿಷ ಅಷ್ಟೇ. ಗ್ಲೌಸ್ ತೆಗ್ದಿದ್ವಲ್ಲ, ಕೈ ಫುಲ್ಲು ಕಲ್ ಥರ ಆಗ್ಬಿಡ್ತು ನೋಡಿ. ಇವಾಗಲೂ ಅಷ್ಟೇ ಫುಲ್ಲು ಗ್ಲೌ ಲೈನರ್ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡಿರೋದು, ಆದರೂ ಒಂಚೂರು ಬಿಸಿ ಆಗ್ತಾಯಿಲ್ಲ, ಅಷ್ಟು ಕೋಲ್ಡ್ ಇದೆ. ಅಯ್ಯಪ್ಪ, ಈ ರೋಡಲ್ಲಿ ನಾನು 90-100 ಎಲ್ಲ ಹೋಗ್ತಾಯಿದ್ದೀನಿ. ಹೆವಿ ರಿಸ್ಕಿ. ಒಳ್ಳೆ ಮಜಾ ಬರ್ತಾಯಿದೆ. ಆದರೆ ಲಮಯೂರು ವಿಲೇಜಿಗೆ ಬಂದಿದ್ದೀವಿ. ಇದು ನೋಡಿ ಲಮಯೂರು ಮೊನೆಸ್ಟ್ರಿ, ಅಲ್ಲಿ ಮೇಲಿದೆಯಲ್ಲ ಅದೇ ಮೊನೆಸ್ಟ್ರಿ. ಇದ್ರದ್ದು ಆಲ್ಟಿಟ್ಯೂಡ್ ಡ್ರಾಪ್ ಆಗೋಗಿದೆ ನೋಡಿ. ಮೇಲ್ಗಡೆ 13,000 ಫೀಟಲ್ಲಿದ್ವಿ, ಇವಾಗ 11,000 ಫೀಟಲ್ಲಿದ್ದೀವಿ. ಸೊ ಆಲ್ಟಿಟ್ಯೂಡ್ ಡ್ರಾಪ್ ಆಗಿದೆ. ನಾವೀಗ ಹಿಂಗೆ ಹೋಗ್ಬೇಕು, ಅಲ್ಲಿ ಮೇಲೆ ಹೋಗ್ಬೇಕಂದ್ರೆ ನೋಡಿ. ಅಯ್ಯೋ ಏನಪ್ಪ ಇದು ರೋಡು, ಫುಲ್ ಸ್ಕಿಡ್ಡಿ ಆಗಿದೆ. ಇಲ್ಲೆಲ್ಲ ಎಷ್ಟೊಂದು ಮೊನೆಸ್ಟ್ರಿಗಳಿದೆ, ಅದರಲ್ಲಿ ಇದು ಒಂದು. ಇನ್ನೊಂದು ಡಿಸ್ಕಿಟ್ ಮೊನೆಸ್ಟ್ರಿ ಅಂತಿದೆ, ಅದು ಇದಕ್ಕಿನ್ನೂ ಸ್ವಲ್ಪ ಫೇಮಸ್ ಅನಿಸುತ್ತೆ. ಅದು ಇನ್ನು ಮುಂದೆ ಬರುತ್ತೆ. ಅಯ್ಯಪ್ಪ, ಕೆಳಗಡೆ ನೋಡಿದ್ರೆ ಭಯ ಆಗ್ತಾಯಿದೆ ನೋಡಿ. ಅದೇ ಹೈವೇ, ಹಂಗೆ ಬಂದು ಹಿಂಗೆ ಹೋದರೆ ನೆಕ್ಸ್ಟ್ ನಾವು ಹಂಗೆ ಹೋಗ್ಬೇಕು. ಇದಿದೆಯಲ್ಲ, ಇದನ್ನು ಸ್ಪಿನ್ನಿಂಗ್ ವೀಲ್ ಅಂತಲೂ ಕರೀತಾರೆ. ಇದು ಇವ್ರ ಬುದ್ಧಿಸ್ಟ್ ಟ್ರೆಡಿಷನ್ ಪ್ರಕಾರ ಇದನ್ನು ರೊಟೇಟ್ ಮಾಡಿದ್ರೆ ಮಂತ್ರ ರಿಸೈಟ್ ಮಾಡೋದಕ್ಕೆ ಸಮ ಅಂತೆ. ಸೊ ಇದೆಲ್ಲ ಕಡೆ ಇರುತ್ತೆ. ನೀವು ಯಾರಾದರೂ ಇದನ್ನು ನೋಡಿದ್ರೆ ಅಲ್ಲೋಗಿ ನಿಂತ್ಕೊಂಡು ಅದನ್ನು ರೊಟೇಟ್ ಮಾಡಬೇಕು ನೋಡಿ. ಅದ್ರ ಮೇಲೆಲ್ಲ ಬರೆದಿದ್ದಾರೆ. ಲದಾಖ್ ರಿಚುವಲ್ಸ್ ಮಾಡ್ತಾಯಿದ್ದೀವಿ ನೋಡಿ. ಇಲ್ಲಿ ಯಾರು ಬಂದ್ರೂ ಈ ಓಂ ಮಣಿ ಪದ್ಮೇಹಮ್ದು ಫ್ಲ್ಯಾಗ್ ತೊಗೊತಾರೆ ಯೂಶ್ವಲಾಗಿ. ನಾವು ತೊಗೊಂಡಿದ್ದೀವಿ, ಎಲ್ಲರೂ ತೊಗೊತಾ ಇದ್ದಾರೆ. ಇನ್ನು ಅವ್ರು ಯಾರು ಬಂದಿಲ್ಲ, ನಾವು ಫಸ್ಟೇ ತೊಗೊಂಬಂದು ಹಾಕ್ಬಿಟ್ವಿ. ಚೆನ್ನಾಗಿದೆಲ್ಲ. ಮೊನೆಸ್ಟ್ರಿ ಒಳಗಡೆ ಬಂದಿದ್ದೀವಿ ನೋಡಿ. ಇದೆ ಲಮಯೂರು
ಮೊನೆಸ್ಟ್ರಿ. ಇದು 11th ಸೆಂಚುರಿಲಿ ಮಾಡಿರೋದಂತೆ. ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಫುಲ್ಲು ನೀರಿತ್ತಂತೆ, ಈ ಸುತ್ತಮುತ್ತ ಎಲ್ಲ ವ್ಯಾಲಿಲೂ. ಒಬ್ಬರು ಬುದ್ಧಿಸ್ಟ್ ಮಾಂಕ್ ಬಂದು ಇಲ್ಲಿ ಮೆಡಿಟೇಷನ್ ಮಾಡಿ ನೀರು ಲೆವೆಲ್ನ ಕಮ್ಮಿ ಮಾಡಿ ಇಲ್ಲಿ ಒಂದು ಮಾನೆಸ್ಟ್ರಿ ಬರೋ ಥರ ಮಾಡಿದ್ರಂತೆ. ಸೊ ಆವಾಗಿಂದ ಇದೆ ಇದು. ಮತ್ತು ಇಲ್ಲೆಲ್ಲ 18th ಸೆಂಚುರಿಲೆಲ್ಲ ಟ್ರೇಡ್ ಎಲ್ಲ ನಡೀತಿತ್ತಂತೆ. ಇಲ್ಲಿ ನೋಡಿ, ಇಲ್ಲಿ 1820 ಔರಂಗಜೇಬ್ ಎಲ್ಲ ಬರೆದಿಟ್ಟಿದ್ದ ಲೆಟರ್ಗಳು ಅದು ಇದೆಲ್ಲ ಸಿಕ್ಕಿತ್ತಂತಿಲ್ಲಿ. ಏನೇನೋ ಆಗಿದೆ ಈ ಜಾಗದಲ್ಲಿ. ನನಗೇನು ಯೋಚನೆ ಅಂದರೆ, ಈಗಲೇ ಚಳಿ ಈ ಥರ ಇದೆ, ಆಗಿನ ಕಾಲದಲ್ಲೇ ಎಲ್ಲ ಮಾಡಿಬಿಟ್ಟಿದ್ದಾರಲ್ಲ ಅಂತ. ಸೈಕ್. ಇದೆಲ್ಲ ಸ್ವಲ್ಪ ರಿನೋವೇಷನ್ ಮಾಡಿರ್ತಾರೆ. ಬಟ್ ಓವರಾಲ್ ಈ ಜಾಗ ಮೊನೆಸ್ಟ್ರಿ ಎಲ್ಲ 11th ಸೆಂಚುರಿದು. ಒಳಗಡೆ ವಿಡಿಯೋ ಎಲ್ಲ ಅಲೋ ಇಲ್ಲ, ಸೊ ಏನೂ ಮಾಡೋಕ್ಕೋಗಲ್ಲ. ಲೆಟ್ಸ್ ಗೋ. ಮೊನೆಸ್ಟ್ರಿ ಒಳಗಡೆ ಅದು ಯೂಶ್ವಲಾಗಿ ಅವ್ರದ್ದು ಸ್ತೂಪ ಮತ್ತು ಅವ್ರದ್ದು ಸಂಬಂಧಪಟ್ಟಿದ್ದೆಲ್ಲ ಫೋಟೋಗಳು, ಆರ್ಟಿಫ್ಯಾಕ್ಟ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ಅಷ್ಟೇ ಇದ್ದಿದ್ದು. ಇಲ್ಲಿ ನರೋಪ ಅವರು ಮೆಡಿಟೇಟ್ ಮಾಡಿದ ಕೇವ್ ಇತ್ತು ಒಳಗಡೆ. ಸೊ ಅದೊಂದು ಹೈಲೈಟ್ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಮಿಕ್ಕಿದ್ದು ಬೇರೆ ಮಾನೆಸ್ಟ್ರಿಲೆಲ್ಲ ಏನಿರುತ್ತೋ ಅದೇ ಇಲ್ಲೂ ಸೇಮ್. ನಥಿಂಗ್ ಸ್ಪೆಷಲ್ ಎಕ್ಸೆಪ್ಟ್ ಹೇಳಿದ್ನಲ್ಲ ಅವ್ರದ್ದು ಮೆಡಿಟೇಷನ್ ಕೇವ್. ನಾವಿವಾಗ ಫ್ಯೂಯಲ್ ಬೇರೆ ಹಾಕ್ಸ್ಬೇಕು, ಫುಲ್ಲು ಇನ್ನೇನು ರಿಸರ್ವ್ ಹೋಗುತ್ತೆ. ಸೊ ಈ ಮೊನೆಸ್ಟ್ರಿಯಿಂದ ಲೇ ಸಿಟಿ ಬಂದು ಒಂದು 110 ಕಿಲೋಮೀಟ್ರ್ ಇದೆ. 2.5 hours ಬೇಕೇ ಬೇಕು ಮಿನಿಮಮ್ ರೀಚ್ ಆಗೋಕ್ಕೆ. ಬಟ್ ರೋಡ್ ಮಾತ್ರ ಸೂಪರ್ ಆಗಿದೆಯಂತೆ, ಸೊ ಬೇಗ ಕವರ್ ಮಾಡ್ಬೋದು ಡಿಸ್ಟೆನ್ಸ್ನ. ಇಲ್ಲಿ ಪಕ್ಕದಲ್ಲಿ ಹರಿತಿದೆಯಲ್ಲ, ಇದು ಇಂಡಸ್ ರಿವರ್ ಅಂತೆ. ನಾನು ಬರೀ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಕೇಳಿದ್ದೆ, ಇಂಡಸ್ ರಿವರ್ ನೋಡೇ ಇರಲಿಲ್ಲ. ಈ ರೈಡಲ್ಲಿ ನೋಡ್ತೀನಿ ಅಂತಲೂ ಗೊತ್ತಿರಲಿಲ್ಲ, ಸರ್ಪ್ರೈಸ್ ಅದು. ಏನು ನಮ್ಗೆ ಎಲ್ಲ ರಿವರು ಒಂದೇ, ಹೆಸರುಗಳು ಬೇರೆ ಬೇರೆ ಅಷ್ಟೇ. ಅಂತೂ ಆಫ್ಟರ್ ಎ ಲಾಂಗ್ ರೈಡ್ ಸಕ್ಸಸ್ಫುಲಿ ಲೇ ಒಳಗಡೆ ಬಂದುಬಿಟ್ಟಿದ್ದೀವಿ. ನಮ್ಮ ಸ್ಟೇ ಇನ್ನು 9.1 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಇವತ್ತು ಆ್ಯಕ್ಚುಲಿ ನಮ್ಮದು ರೈಡು ನಾನ್ ಸ್ಟಾಪ್ ಬಂದಿದ್ದರೆ 4.5 hours ಇತ್ತಷ್ಟೇ. ಬಟ್ ನಾವು ಆಲ್ಮೋಸ್ಟ್ 10 hours ತೊಗೊಂಡಿದ್ದೀವಿ. ಯಾಕೆಂದರೆ ಎಲ್ಲ ಕಡೆ ಫೋಟೋ ವೀಡಿಯೋಗೆ ನಿಲ್ಲಿಸ್ಕೊಂಡು ಮಾಡಿಕೊಂಡು ಬಂದಿದ್ದಕ್ಕೆ. ಸೊ ನೀವು ಯಾರಾದರೂ 4.5 hours ಅಷ್ಟೇ ಹೊಟ್ಟೋಗ್ತೀವಿ ಅಂತ ಅಂದ್ಕೊಂಡ್ರೆ ಅದು ಹಂಗೆ ಆಗಲ್ಲ. ಇಲ್ಲೆಲ್ಲ ನಿಮಗೆಲ್ಲ ಫೋಟೋಗೆ ವೀಡಿಯೋಗೆ ಎಲ್ಲ ಬಫರ್ ಟೈಮ್ ಎತ್ತಿಟ್ಕೊಳ್ಳೇಬೇಕು. ಆಮೇಲೆ ಅದ್ರ ಜೊತೆ ಮಳೆ ಎಲ್ಲ ಬರೋಂಗಾದರೆ ಅದಕ್ಕೆ ಪ್ರಿಪೇರ್ ಆಗೋಕ್ಕೂ ಟೈಮ್ ಎತ್ತಿಟ್ಕೋಬೇಕು. ಸೊ ಮ್ಯಾಪ್ಸಲ್ಲಿ ನಿಮಗೆ 4.5 hours ತೋರಿಸಿದ್ರೆ ನೀವು ಅದನ್ನು ಮಿನಿಮಮ್ 7 hours 8 hours ಅಂತ ನೋಡ್ಕೋಬೇಕು. ಇಲ್ಲಾಂದರೆ ಸಖತ್ ಪ್ರಾಬ್ಲಮ್ ಆಗುತ್ತೆ. ದಟ್ ಈಸ್ ಒನ್ ಟೇಕ್ ಅವೇ ಫ್ರಮ್ ಟುಡೇಸ್ ರೈಡ್. ವಾವ್, ಕಿಂಗ್ ಸಿಂಗೈ ನಮ್ಗೆಲ್. ಇಲ್ಲೆಲ್ಲ ಫುಲ್ ಬುದ್ಧಿಸಮ್ ಜಾಸ್ತಿ ಇದೆ ಫಾಲೋ ಮಾಡೋದು. ವಾವ್, ತುಂಬ ದೊಡ್ಡವರು. ಕಾರ್ಗಿಲ್ ಕಂಪೇರ್ ಮಾಡಿದ್ರೆ ಅಲ್ಲಿ ಸಖತ್ ದೊಡ್ಡ ಸಿಟಿ ಇದು. ನೋಡಿ ಎಲ್ಲ ಇದೆ, ಇದು ಫುಲ್ಲು ಡೆವಲಪ್ಡ್. ಇಲ್ಲಿ ಕಾರ್ಗಿಲಲ್ಲಿ ಆ್ಯಕ್ಚುಲಿ ಏನೂ ಇರಲಿಲ್ಲ, ಅದೊಂಥರ ಟೌನ್ ಥರ ಇತ್ತು. ಸಿಟಿ ಅಂತ ಕರೆಯೋಂಗೆ ಇಲ್ಲ ಅದನ್ನು. ಲೇ ಇಸ್ ಫ್ಯಾಂಟಾಸ್ಟಿಕ್. ಇಲ್ಲಿ ನೋಡಿ, ಇಲ್ಲಿ ವಿಶೇಷವಾಗಿ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ಇವರೆಲ್ಲ ಡೈರೆಕ್ಟಾಗಿ ಬಂದರು. ಅಕ್ಷಯ್, ಮಾಕಮ್, ಹೌಸ್ ದರ ಫ್ಲೈಟ್? ಕ್ರೇಜಿ ಡೈರೆಕ್ಟಾಗಿ ಲೇ ಏರ್ಪೋರ್ಟ್ಗೆ ಲ್ಯಾಂಡ್ ಆದ್ವಲ್ಲ, ವ್ಯೂ ಅಂತೂ ಬೇರೆ ಲೆವೆಲ್. ಹಿಂದಿ ಯಾವ್ದು ಗುರು ಸ್ಟೇ ಹಿಂಗಿದೆ ಇಲ್ಲಿ? ಸಾರಿ ಇಬ್ರು ಸೇಮ್ ಬೈಕು. ನೋಡಿ, ಇವ್ರು 3 ಜನನೇ ಬಂದಿದ್ದು. ಇವ್ರದ್ದು ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಕೇಳೋಣ.
ಹೇಳು ಮ್ಯಾಮ್, ಡೀಟೇಲ್ ಆಗಿ ಹೇಳಿ ಸ್ವಲ್ಪ. ಹೇಳ್ರ ಯಾರಾದರೂ. ಕ್ರೇಜಿ ಎಕ್ಸ್ಪೀರಿಯನ್ಸ್. ನಾನು ಡೈರೆಕ್ಟಾಗಿ ಲೇ ಲ್ಯಾಂಡ್ ಆಗಿಬಿಟ್ಟು ಅಲ್ಲಿಂದ ಬಂದೆ. ಸೊ ಸೀನಿಕ್, ತುಂಬ ಸೀನಿಕ್ ಆಗಿತ್ತು. ಸೊ ಬೇರೆ ಲೆವೆಲ್. ನೀವು ಯಾಕೆ ಶ್ರೀನಗರ್ಗೆ ಹೋದ್ರಿ, ಲೇಗ್ ಯಾಕೆ ಬರಲಿಲ್ಲ? ಲೇಗೆ ಫ್ಲೈಟ್ ಜಾಸ್ತಿ ಆಗೋಯ್ತು ಬ್ರೋ. 45 ಅಂತವನೇ ಟು ಆ್ಯಂಡ್ ಫ್ರೋ ಮೀಟರ್ ಆಫ್ ಆಯಿತು. ಸೊ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ನೀವು? ಬೇಗ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮಿಂದ. ಇಲ್ಲ ಅಂದರೆ ಶ್ರೀನಗರ್ ಬಂದು ಶ್ರೀನಗರಿಂದ ಲೇ ಬರೋಕ್ಕೆ ಆಗೋಗ್ಬಿಡುತ್ತೆ ಟೈಮು. 12 ಅವರ್ ಜರ್ನಿ ಆಗಲ್ಲ ಗುರು. ಅದು ಬಿಟ್ಟು ಎಕ್ಸ್ಪೀರಿಯನ್ಸ್ ಶ್ರೀನಗರ್ ಟು ಲೇ ಅಂತೂ ಕ್ರೇಜಿಯಾಗಿತ್ತು. ಮೌಂಟೇನ್ಸ್, ಬೆಟ್ಟಗಳಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಮಸ್ಟ್ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್. ಟ್ರೈ ಮಾಡಿ ಬನ್ನಿ. ಶ್ರೀನಗರು ಐಟಿನರಿ ನಾನು ಕಳಿಸ್ತೀನಿ, ಸಖತ್ತಾಗಿರುತ್ತೆ ನೋಡಿ. ಶ್ರೀನಗರಿಂದ ಲೇಕ್ ಬರೋವಾಗ ನೀವು ಟ್ಯಾಕ್ಸಿಲೇ ಬನ್ನಿ, ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವೆಲ್ಲಿ ಕೂತಿದಂಗೆ ಕಾಣಲ್ಲ. ಕೂತದಂಗೆ ಕಾಣಲ್ಲ. ಸೊ ಕುಟ್ಕೊಂಡು ಹೋಗ್ತಾ ಇರ್ತಾರೆ. ಥ್ಯಾಂಕ್ ಯು. ಇನ್ನ ಪ್ಯಾಂಟೇ ತೆಗ್ದಿಲ್ಲ, ಯಾಕೆ? ರೈಡಿಂಗ್ ಪ್ಯಾಂಟ್. ಅದು ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಇದೆ. ಇವತ್ತಿನ ರೈಡ್ ಅಷ್ಟಿಷ್ಟ ಆಗಿ ತೆಗಿಯಕ್ ಮನ್ಸೇ ಇಲ್ಲ. ನಾಳೆ ಬೇರೆ ರೈಡ್ ಇಲ್ಲ, ಇರೋ ತನಕ ಎಂಜಾಯ್ ಮಾಡೋಣ ಅಂತ. ಇವತ್ತು ನಾವು ಚಳಿನೂ ಆಗುತ್ತಲ್ಲ, ಆದಷ್ಟು ಇದ್ರೆ ಒಳ್ಳೇದು. ನನ್ನ ಹತ್ರ ಒಂದೇ ಥರ್ಮಲ್ಸ್ ಇರೋದು, ಇದನ್ನ ಹಾಕೊಂಡು ಮಲ್ಕೊಳೋದು. ಬಟ್ ಚಳಿ ಇಲ್ಲ ನೋಡಿ ಇವಾಗ ಒಳಗಡೆ ಇರೋದಕ್ಕೆ. ಅಂದ್ರೆ ಇದಕ್ಕಿಂತ ಇದಕ್ಕೆ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇದೆ ಅಂದ್ಬಿಟ್ಟು. ಇಲ್ಲ ಹಂಗೇನಿಲ್ಲ, ಟೈಮ್ ಆಗಿಲ್ಲ, ಲೇಟಾಗಿ ಬಂದಿದ್ದಲ್ಲ ಇವತ್ತು. 9:30 ರಾತ್ರಿ ಹೊಡ್ಕೊಂಡು ಅಲ್ಲ ಗಾಡಿ. ಆದ್ರೂ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇರೋ ಬೆಟ್ಟ ಗುಡ್ಡಗಳೆಲ್ಲ ನಿಮ್ಮ ಕಣ್ಮುಂದೆನೆ ಕಾಣುತ್ತೆ. ವೈಟು, ಬ್ಲ್ಯಾಕು, ಬ್ರೌನು ಎಲ್ಲ ಕಲರಲ್ಲೂ ನೋಡ್ತೀರಾ. ನೋಡಿ ಚೆನ್ನಾಗಿರುತ್ತೆ. ಒಂದ್ಸರಿ ಬರಬೇಕು, ಸಾಕು. ಒಂದೇ ಸರಿ ಒಂದ್ಸತಿ ಸಾಕಂದ್ಯಾ? ಇನ್ನೊಂದ್ಸಲಿ ಇಲ್ಲಿ ಗಾಡೀಲಿ ಬನ್ನಿ, ಇನ್ನೊಂದ್ಸಲಿ ಲಾರಿಲಿ ಬನ್ನಿ. ನಾವು ಕ್ಯಾಮ್ರಾಗ ಏನಾರು ಹೇಳಲೇಬೇಕು ಅಂತ ಡೆಸ್ಪರೇಷನ್ ಗೊತ್ತಿಲ್ಲ ಅಂತ ಹೇಳ್ಬೇಕಷ್ಟೇ. ಈಗ ಸಾಕು, ಆ ಕಡೆ ಓಕೆ. ನೋಡು ಬಾರ್ಗಿ ನೋಡಿ ಏನ್ ಮಾಡ್ತಾನೆ, ಕಷ್ಟ ಇಲ್ಲೇ ನೀಟಾಗಿ ಹೇಳ್ತಾನೆ. ನನ್ನ ಇವನೊಬ್ಬ ದೊಡ್ಡ ನಾನು ಕಷ್ಟ ಈ ತರ ಹೇಳಿ ಈ ತರ ಮಾಡಿನೇ ಈ ಕಡೆ ಬಂದಿರೋದು. ವರ್ಡ್ಸ್ ಬರ್ದೇ ಇದ್ರು ವ್ಲಾಗ್ಸ್ ಎಲ್ಲ ಮಾಡ್ತೀನಿ ಆ ತರ. ಅದೇ ಎಲ್ಲ ವತ್ಸದಿಂದ ಕಲಿತಾ ಇದೀವಿ ನೋಡಿ. ವತ್ಸನ್ ಫಾಲೋ ಮಾಡಿದೀರಾ, ನಿಮ್ಗೆ ಒಳ್ಳೇದಾಗತ್ತೆ. ವತ್ಸನೇ ನಮ್ಗೆ ಇನ್ಸ್ಪಿರೇಷನ್. ಅವನಿಂದ 4 ಜನ ಇವು ಇನ್ನೂ 2-3 ಜನ ಉಟ್ಕೊಂತಾರೆ ನೋಡಿ ನೀವ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮಾಡಿಲ್ಲ ಅಂದ್ರೆ ಮತ್ತೆ ಮಾಡಿ ಅಷ್ಟೇ. ವಿಡಿಯೋದಲ್ಲಿ ಅಲ್ಲ, ಇವತ್ತಿಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾಳೆ ನಿಮ್ಮ ಲವ್ ಅನ್ನು ಅಲ್ಲಿ ತೋರಿಸಿ, ಆಮೇಲೆ ಶೇರ್ ಮಾಡಿ. ವಿ ಲವ್ ಬ್ರೋ ಬಾರ್ಡರ್ ರೋಡ್ ಆರ್ಗನೈಸೇಷನ್. ರೋಡ್ ಸೈಡ್ ಆರ್ಗನೈಸೇಷನ್.